ಒಂದು ತಿಂಗಳ ನಂತರ ಸ್ಯಾಂಡಲ್ವುಡ್ನ ಹ್ಯಾಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಅಮೆರಿಕಾದಿಂದ ಬೆಂಗಳೂರಿಗೆ ಬಂದಿದ್ದಾರೆ. ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಕ್ಯಾನ್ಸರ್ ಸರ್ಜರಿಗಾಗಿ ಅಮೆರಿಕಾಗೆ ಹೋಗಿದ್ರು. ಇದೀಗ ಮರಳಿ ತಾಯ್ನಾಡಿಗೆ ಚಿಕಿತ್ಸೆ ಮುಗಿಸಿ ಡಾಕ್ಟರ್ ಶಿವರಾಜ್ ಕುಮಾರ್ ಬಂದಿದ್ದಾರೆ. ಹೀಗೆ ಬಂದಿರುವ ಶಿವಣ್ಣನನ್ನ ಅದ್ಧೂರಿಯಾಗಿ ಸ್ವಾಗತಿಸಲು ದೊಡ್ಡಮನೆ ಫ್ಯಾನ್ಸ್ ಸಜ್ಜಾಗಿದ್ರು. ಏರ್ಪೋರ್ಟ್ ಟೋಲ್ನಲ್ಲಿ ಶಿವಣ್ಣನಿಗೆ 300 ಕೆಜಿ ಸೇಬಿನ ಹಾರ ಹಾಕಲು ಅಭಿಮಾನಿಗಳು ಸಿದ್ಧತೆ ಮಾಡಿಕೊಂಡಿದ್ರು. ಇನ್ನು ಏರ್ಪೋರ್ಟ್ನಿಂದ ಮಾನ್ಯತಾ ಟೆಕ್ ಪಾರ್ಕ್ ವರೆಗೂ ಮೆರವಣಿಗೆ ಸಿದ್ಧತೆ ಕೂಡ ಮಾಡಲಾಗಿತ್ತು. ಶ್ರೀ ಮುತ್ತು ನಿವಾಸದ ಬಳಿಯೂ ಶಿವಣ್ಣನ ಸ್ವಾಗತಕ್ಕೆ ಅದ್ಧೂರಿ ಸಿದ್ಧತೆ ಮಾಡಲಾಗಿತ್ತು. ಮನೆ ಬಳಿ ರೆಡ್ ಕಾರ್ಪೆಟ್ ಹಾಕಿ ಶಿವಣ್ಣನಿಗೆ ವೆಲ್ಕಮ್ ಸಿದ್ಧತೆ ಕೂಡ ಮಾಡಲಾಗಿತ್ತು. ಇನ್ನು ಶಿವಣ್ಣನಿಗೆ 500 ಕೆಜಿ ಹೂಗಳಿಂದ ಪುಷ್ಪಾರ್ಚನೆ ಮಾಡಲು ಶಿವ ಸೈನ್ಯ ಸಿದ್ಧವಾಗಿತ್ತು. ಇನ್ನು ಶಿವಣ್ಣನನ್ನ ಸ್ವಾಗತಿಸಲು ಶಿವಣ್ಣ 45 ಬಳಗ ಕೂಡ ಏರ್ಪೋರ್ಟ್ ತಲುಪಿತ್ತು. 45 ನಿರ್ದೇಶಕ ಅರ್ಜುನ್ ಜನ್ಯ ಹಾಗೂ ನಿರ್ಮಾಪಕ ರಮೇಶ್ ರೆಡ್ಡಿ ಕೂಡ ಏರ್ಪೋರ್ಟ್ಗೆ ಆಗಮಿಸಿದ್ರು. ಅಭಿಮಾನಿಗಳ ಆಸೆಗೆ ನಿರಾಸೆ ಮೂಡಿಸಿದ ಪೊಲೀಸರು ಸೇಬಿನ ಹಾರದ ಮೂಲಕ ಶಿವಣ್ಣಗೆ ಸ್ವಾಗತ ಕೋರಲು ಬ್ರೇಕ್ ಹಾಕಿದ್ರು. ಸಾದಹಳ್ಳಿ ಟೋಲ್ ಬಳಿ ಇದ್ದ ಸೇಬಿನ ಹಾರ ಮನೆ ಬಳಿ ಹಾಕಲು ತೀರ್ಮಾನ ಮಾಡಲಾಗಿತ್ತು. ಸೇಬಿನ ಹಾರ ಹಾಕಲು ಅನುಮತಿ ಪಡೆದಿಲ್ಲ ಅಂತ ಪೊಲೀಸರು ಅಡ್ಡಿ ಮಾಡಿದ್ರು. ಕಾನೂನು ಪ್ರಕಾರ ಅನುಮತಿ ಪಡೆಯಬೇಕಿತ್ತು. ಸೇಬಿನ ಹಾರ ಹಾಕುವ ವಾಹನದ ಫಿಟ್ನೆಸ್ ಸರ್ಟಿಫಿಕೇಟ್ ಕೂಡ ಇರಬೇಕು. ಹೀಗಾಗಿ ಅನುಮತಿ ಪಡೆಯದೆ ಸೇಬಿನ ಹಾರ ಹಾಕುವಂತಿಲ್ಲ ಎಂದು ಪೊಲೀಸರು ನಿರಾಕರಿಸಿದ್ರು. ಕ್ರೇನ್ ಮೂಲಕ ಬೃಹತ್ ಸೇಬಿನ ಹಾರ ಹಾಕಿ ಸ್ವಾಗತ ಕೋರಲು ತಯಾರಿ ಮಾಡಿದ್ದು ಅಭಿಮಾನಿಗಳ ಒತ್ತಾಯಕ್ಕೆ ಮಣಿದ ಪೊಲೀಸರು ಕೊನೆಗೂ ಒಪ್ಪಿಗೆಯನ್ನ ನೀಡಿದ್ರು. ಇನ್ನು ಕೆಂಪೇಗೌಡ ಏರ್ಪೋರ್ಟ್ ಬಳಿ ಅಭಿಮಾನಿಗಳು ಹೂಮಳೆ ಸುರಿಸಿ ಶಿವಣ್ಣನನ್ನ ಸ್ವಾಗತ ಕೋರಿದ್ರು. ಕೇಕ್ ಕಟ್ ಮಾಡಿ ಸಂಭ್ರಮಿಸಿದ್ರು. ನೆಚ್ಚಿನ ನಟನ ಸ್ವಾಗತ ಮಾಡುವ ವೇಳೆ ಅಭಿಮಾನಿಗಳ ನಡುವೆ ನೂಕುನುಗ್ಗಲು ಕೂಡ ಸಂಭವಿಸಿತು. ಜನರನ್ನ ನಿಯಂತ್ರಿಸಲು ಪೊಲೀಸರು ಕೂಡ ಹರಸಾಹಸ ಪಡಬೇಕಾಯಿತು. ಇನ್ನು ವಿಮಾನ ನಿಲ್ದಾಣದಲ್ಲಿ ಸಿನಿಮಾ ಸೆಲೆಬ್ರಿಟಿಗಳು ಆಪ್ತರು ಶಿವಣ್ಣ ಅವರನ್ನ ಸ್ವಾಗತಿಸಿದ್ದಾರೆ. ವಿಮಾನ ನಿಲ್ದಾಣದಿಂದ ಹೊರ ಬರುತ್ತಲೇ ಎಲ್ಲರೆಡೆ ಮುಗುಳ್ನಗುತ್ತಾ ಕೈಬೀಸಿ ಶಿವಣ್ಣ ತಮ್ಮ ಸ್ವಾಗತಕ್ಕೆ ಆಗಮಿಸಿದವರನ್ನ ತಬ್ಬಿ ಸಂತಸಪಟ್ಟರು. ಬಳಿಕ ವಿಮಾನ ನಿಲ್ದಾಣದ ಹೊರಗೆ ತಮಗಾಗಿ ಕಾಯುತ್ತಿದ್ದ ಅಭಿಮಾನಿಗಳ ಕಡೆಗೆ ಕೈ ಬೀಸಿದ್ರು. ಅವರು ತಂದ ಹಾರಗಳನ್ನ ಹಾಕಿಸಿಕೊಂಡು ಕಾರಿನಲ್ಲಿ ಮನೆಯತ್ತ ತೆರಳಿದ್ರು.